ರೋಡ್ ಇದು ಎಷ್ಟಿಂದ ಇದಾಗಿತ್ತು ಬ್ರದರ್ ಇದು ರೋಡು? ಸ್ಟಾರ್ಟ್ ಆಯ್ತು 4-5 ತಿಂಗಳಿಂದ ಅದೇ ಥರ ಇತ್ತು. ವರ್ಷದಿಂದ 4 ವರ್ಷದಿಂದನೇ ಮಾತಾಡೋಣ. ಲೈವಲ್ಲಿ ಇದೀವ ನಾವೀಗ. ಹೌದು ಸರ್. ಸ್ನೇಹಿತರೆ ನಮಸ್ಕಾರ. ಬನ್ನಿ, ನಾನು ರಘುನಂದನ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಈಗ ನಿಮ್ಗೊಂದು ಸಣ್ಣ ಇದನ್ನ ತೋರಿಸ್ಬೇಕಿತ್ತು. ಏನು ನಮಗೆ ನಮ್ಮನ್ನ ಹೊಗಳ್ಕೊಳ್ಳೋದಲ್ಲ, ಆದರೆ ಪ್ರಶ್ನೆ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಮತ್ತು ಯಾವ ರೀತಿ ಆಗುತ್ತೆ ಮತ್ತು ಇದು ನೀವೂ ಮಾಡ್ಬೋದಂತ ಸಣ್ಣ ಪುಟ್ಟ ವಿಷಯಗಳು ಕೆಲಸಗಳು ಅಂತ ನಿಮ್ಗೊಂದಿಷ್ಟು ತೋರಿಸ್ಬೇಕಿತ್ತು. ಹಾಗಾಗಿ ನಾನು ಈ ಲೈವ್ ಬಂದೆ. ನಿಮಗೆ ಒಂದು ತಿಂಗಳ ಹಿಂದೆ ನಾವೊಂದು ಲೈವ್ ವಿಡಿಯೋ ಮಾಡಿದ್ವಿ. ಇಲ್ಲಿ ಮಮ್ಮ ರೊಟ್ಟಿ ಅಂದರೆ ಯಲಹಂಕದ MS ಪಾಳ್ಯದ ಸಂಭ್ರಮ್ ಕಾಲೇಜಿನಿಂದ ಲಕ್ಷ್ಮೀಪುರ ಕ್ರಾಸ್ ವರೆಗೆ ರೋಡು ಏನು ಹದಗೆಟ್ಟಿತ್ತು. ಮತ್ತು ಇಲ್ಲಿ ಈ ಜಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಮಮ್ಮ ರೊಟ್ಟಿ ಅಂತ ಅಂದ್ಬಿಟ್ಟು ನೋಡಿರ್ತೀರಾ. ಅದನ್ನು ಸಂಕ್ರಾಂತಿ ಹಬ್ಬದ ದಿನ ನಾವು ವಿಡಿಯೋ ಮಾಡಿದ್ವಿ. 15 ದಿನ ಆಯ್ತಾ ಸಂಕ್ರಾಂತಿ ಹಬ್ಬ ಅಂದರೆ 15-20 ದಿನಗಳ ಹಿಂದೆ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸ್ತಾ ಅದೇ ಸಮಯದಲ್ಲಿ ಇದೊಂದು ರೋಡ್ ಇಷ್ಟೊಂದು ಕಿತ್ತೋಗಿದೆಯಲ್ಲ, ಮತ್ತು ಇಲ್ಲಿ ಎಷ್ಟೋ ಜನ ಬಿದ್ದಿರೋದು ರಿಪೋರ್ಟ್ ಆಗ್ತಾ ಇದೆ, ಕಾಲು ಕೈ ಮುರ್ಕೊಂಡಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಅಂಗಡಿಯವ್ರನ್ನ ಮಾತಾಡ್ಸಿದ್ವಿ. ಸರ್ 4-5 ವರ್ಷದಿಂದ ಕಾರ್ಪೊರೇಟರ್ ಇದ್ದಾಗ, ಅಂದರೆ ಇದಾಗಲೇ 4 ವರ್ಷದಿಂದ ಇದನ್ನ ಮಾಡೇ ಇಲ್ಲ, ಏನು ಹೇಳ್ತೀವಿ ಕಾರ್ಪೊರೇಟ್ ಎಲೆಕ್ಷನ್ ಮಾಡೇ ಇಲ್ಲ. ಅಲ್ಲಿಂದ ಹಿಂದಕ್ಕೆ ಕಾರ್ಪೊರೇಟ್ ಇದ್ದಾಗಿಂದನೂ ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲಿ ಸ್ಥಳೀಯ ನಾಯಕರಿಗೆ ಯಾರ್ಯಾರಿಗೂ ಎಲ್ಲ ಹೋಗಿ ಬಾಯ್ ಪಡ್ಕೊಂಡಿದ್ವಿ ಸರ್. ಬಟ್ ಯಾರೂ ಇದನ್ನ ಮಾಡ್ಸೋಕ್ಕಾಯ್ತಲ್ಲ, ಮಾಡೇ ಇಲ್ಲ. ನೋಡಿ ಹಿಂಗೆ ಇದೆ. ಮತ್ತು ನಮಗೆ ದಿನ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ಧೂಳು ಬೀಳುತ್ತೆ, ಧೂಳು ತುಂಬ ಇದಾಗುತ್ತೆ. ಮತ್ತು ನೀರು ಮಳೆ ಬಂದಾಗ ಅಲ್ಲಿಂದ ಸ್ಪೀಡಾಗಿ, ಯಾಕೆಂದ್ರೆ ಡೌನ್ ಇದೆ ಇದು, ಅಲ್ಲಿಂದ ಸ್ಪೀಡಾಗಿ ಬಂದು ಅದೇ ಬಂದಂಥ ಗಾಡಿಗಳು ಹಂಗೆ ಗುಂಡಿಯಲ್ಲಿ ಚಕ್ರವನ್ನು ಬಿಡೋದ್ರಿಂದ ನಮಗೆ ಆ ನೀರೆಲ್ಲ ಹಾರಿ ಇಲ್ಲೆಲ್ಲ ನಮಗೆ ಮೆಟೀರಿಯಲ್ಗಳು ಕೊಳೆ ಆಗ್ತಾಯಿದೆ, ಹಾಳಾಗ್ತದೆ, ಡಿಸ್ಪ್ಲೇಗೆ ಇಡೋಕ್ಕಾಗ್ತಾ ಇಲ್ಲ. ನೋಡಿ ಯಾಕೆಂದರೆ ಬಟ್ಟೆ ಅಂಗಡಿ ಇದೆ, ಇದ್ಯಾವುದು ಕೇಬಲ್ ನೆಟ್ವರ್ಕ್ ಇದೆ, ಅದ್ಯಾವುದು ಹಾರ್ಡ್ವೇರ್ ಮತ್ತು ಪೇಂಟ್ ಅಂಗಡಿಗಳು ಇವೆಲ್ಲ ಇದೆ. ಸೊ ಇವರೆಲ್ಲ ಇನ್ನೂ ಏನೇ ಜೋಡಿಸಿರ್ತಾರೆ, ಅವರು ಈಗ ಊಟಕ್ಕೆ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಹಿಂಗಿರುವಾಗ ನಮ್ಗೆ ಆಗ್ತಾ ಇಲ್ಲ ಸರ್ ತೊಂದರೆ ಅಂತ ಅವ್ರು ಹೇಳ್ಕೊಂಡ್ರು. ಆ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದೆ, ಇದು 1 ವಾರ ಸಮಯ, ನಾನು ಚಾಲೆಂಜ್ ತಗೋತಾ ಇದ್ದೀನಿ, 1 ವಾರದಲ್ಲಿ ಇದು ಮಾಡಿಸ್ತೀನಿ ಅಂತ ನಾನು ನಮ್ಮ ಪಕ್ಷದ ಮುಖಾಂತರ ನಾವು ಚಾಲೆಂಜ್ ಮಾಡಿದ್ವಿ. 1 ವಾರದಲ್ಲಿ ಆ ರಸ್ತೆ ಅಲ್ಲೇನಿದೆ ಇದನ್ನೆಲ್ಲ ಸಂಪೂರ್ಣವಾಗಿ ಕ್ಲೀನಾಗಿ ಪ್ಯಾಚ್ ಹಾಕಿದ್ದಾರೆ BBMP ಅವರು. ನಾವೆಲ್ಲ ಅದಾದಮೇಲೂ ನೀವು ನೋಡಿರ್ಬೋದು, ನಾವು ಇದೇ BBMP ಬ್ಯಾಟರಾಯನಪುರ ಮುಖ್ಯ ಕಚೇರಿಗೆ ಹೋಗಿ ಅಲ್ಲಿ ಒಂದಿಷ್ಟು ಇವರು ಚೀಫ್ ಇಂಜಿನಿಯರ್ ಆಫೀಸರ್ಗೆ ಮತ್ತು ಬೇರೆ ಇದು ಸಂಬಂಧಪಟ್ಟವ್ರಿಗೆ ಕರೆ ಮಾಡಿ ಅವ್ರು ಸಿಗಲಿಲ್ಲ. ಅವರು ಅದು ಬೀಳದಿದ್ದೀವಿ ಅದು ಇದು ಕತೆ ಹೇಳಿದ್ರು. ಅದರಲ್ಲಿ ಇದ್ದಂಥ ಚೀಫ್ ಇಂಜಿನಿಯರ್ ಆಫೀಸರ್ಗೆ ನಾವು ಮಾತಾಡಿ ಇದು ಇವಾಗಲೇ ಇಮ್ಮಿಡಿಯೇಟಾಗಿ ಆಗಬೇಕು ಅಂತೇಳಿ ಅವತ್ತು ಸಂಜೆನೇ ಇಲ್ಲಿ ಬಂದು ಏನು ಹೇಳ್ತೀವಿ ಜಲ್ಲಿ ಕಲ್ಲೆಲ್ಲ ಹಾಕಿ 1 ವಾರದೊಳಗಡೆ ರೆಡಿ ಮಾಡಿದ್ದಾರೆ. ಈಗ ನೋಡಿ ಜನರು ಒಂದಿಷ್ಟು ನೆಮ್ಮದಿಯಿಂದ ಓಡಾಡೋ ರೀತಿ ಆಗಿದೆ ರಸ್ತೆ. ಸೊ ಇದೇನಿಲ್ಲ, ಇವೆಲ್ಲವೂ ನಮ್ಮ ಹಕ್ಕು. ನಾವು ತೆರಿಗೆ ಇನ್ನೊಂದು ಮತ್ತೊಂದು ಕಟ್ಟೋದು ಇದೆಲ್ಲ ನಮ್ಗೆ ಈ ವ್ಯವಸ್ಥೆಗಳು ಸೇವೆಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ದರಿಂದ ಮತ್ತು ಇದು ಸರ್ಕಾರದ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಹಕ್ಕಾದ ಕಾರಣ ನಾವು ಇದನ್ನ ಕೇಳಿ ಮಾಡಿಸ್ಕೊಬೇಕು. ಮತ್ತೆ ಪ್ರಶ್ನೆ ಮಾಡೋದ್ರಿಂದ ಈ ಥರ ಆಗುತ್ತೆ ಅನ್ನೋದು ನಾನು ನಿಮಗೆ ಮಂದಟ್ ಮಾಡಲಿಕ್ಕೆ ವಿಡಿಯೋ ಮಾಡಿದ್ವಿ. ಮತ್ತು KRS ಪಕ್ಷದ ಫಲಶ್ರುತಿ ಅಂತ ಹೇಳ್ಕೋಬೇಕಿತ್ತು. ಅಂದರೆ ಯಾಕೆ ನಾವು ಕಷ್ಟಪಡ್ತಾ ಇದ್ದೀವಿ, ಯಾವುದೇ ಏನು ಹೇಳ್ತೀವಿ ಪ್ರಶಸ್ತಿಯ ಅದು ಇನ್ಯಾವುದೋ ಬೇರೆ ಉಪಯೋಗಗಳ ಅಪೇಕ್ಷೆ ಇಲ್ಲದೆ ನಾವು ಸಾಮಾಜಿಕವಾಗಿ ಒಂದು ಬದಲಾವಣೆ ತರಬೇಕು ಅಂತ ಏನು KRS ಪಕ್ಷ ಹೋರಾಟ ಮಾಡಿದೆ ಅದು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಲೈವ್ ಮಾಡಿದ್ದೀವಿ. ಬನ್ನಿ ಆ ಅಂಗಡಿಯವ್ರನ್ನ ಕೇಳೋಣ ಏನು ಹೇಳ್ತಾರೆ. ಅವರು ಒಂದು ಮುಂಚೆ ಹೇಗಿತ್ತು ಅವ್ರದ್ದು ಇದು ಮಾತು ಕೇಳೋಣ. ಇವರು ಸಿಂಟೆಕ್ಸ್ ಸಾಫ್ ಸೇ ಸಹಿ ಏನೋ ಒಂದು ಅಂಗಡಿ ಇವ್ರದ್ದು, ಲೈಫ್ ಲೈನ್ ಅಂಗಡಿ. ಇವ್ರೆ ನಮಸ್ಕಾರ. ನೀವೇ ಅಲ್ವಾ ರಸ್ತೆ ಬಗ್ಗೆ ಹೇಳಿದ್ದ ಅವತ್ತು ನಾವು ಬಂದಾಗ? ಇದು ಸರಿ ಇಲ್ಲ, 4-5 ವರ್ಷದಿಂದ ನಾವು ಸಮಸ್ಯೆ ಆಗ್ತಾ ಇದೆ, ಹೌದಾ? ಈಗ ಎಷ್ಟು ದಿನ ಆಯ್ತು ಅದ್ ಮಾಡಿ? 3 ವಾರ ಅಂದ್ರೆ ಅದೇ ನಾವು ಹೇಳಿ 1 ವಾರದೊಳಗಡೆ ಕೆಲಸ ಆಗಿದೆ. ವಾರ ಒಳಗಡೆ ಮಾಡಿದ್ದಾರೆ ರೋಡು. ಈಗ ಹೇಗಿದೆ? ಸೂಪರ್ ಆಗಿದೆ. ಬಿಸ್ನೆಸ್ ಎಲ್ಲ ಹೇಗಿದೆ? ಇವಾಗ ಪರವಾಗಿಲ್ಲ, ಧೂಳು ಕಮ್ಮಿ ಆಗಿದೆ, ಹಂಗಾಗಿ ಕಸ್ಟಮರ್ ಬರ್ತಾರೆ. ಧೂಳು ಕಮ್ಮಿ ಆಗಿದೆ, ಜನಸಾಮಾನ್ಯರು ಓಡಾಡೋದಕ್ಕೆ ಗುಂಡಿಗಳೆಲ್ಲ ಮುಚ್ಚಿದ್ದಾರೆ, ಸ್ಟಾಪ್ ಆಗಿಲ್ಲ ಅಂದ್ರೆ ಬೀಳ್ತಾ ಇದ್ರು. ಡೈಲಿ ಬೀಳೋರು ಯಾವಾಗ್ಲೂ ಅನ್ಕೊಂಡಿಲ್ವಾ ಇವ್ರು ಕಂಪ್ಲೇಂಟ್ ಮಾಡ್ಬೇಕಿಂತ ಸರಿ ಮಾಡಿಸ್ಬೇಕು ಅಂತ? ಏನ್ ಮಾಡೋದು, ನಮ್ದು ಕೇಳ್ಬೇಕಲ್ಲ. ಅಲ್ಲ, ನೀವು ದಿನಂಪ್ರತಿ ಅದನ್ನ ನೋಡ್ತೀರಾ, ಮತ್ತೆ ಆ ಧೂಳು ಇದೆಲ್ಲ ಒಂಥರ ಅಸಹನೀಯ. ಅದು ಹೇಳ್ಬೇಕಂದ್ರೆ ಅದನ್ನೆಲ್ಲ ಎಲರ್ಜಿ ಎಲ್ಲ ಆಗುತ್ತೆ, ಡಸ್ಟ್ ಎಲರ್ಜಿ ಎಲ್ಲ ಆಗುತ್ತಲ್ಲ, ಅದನ್ನೆಲ್ಲ ಅದಕ್ಕೆಲ್ಲ ನೀವು ಪ್ರಶ್ನೆ ಮಾಡಲ್ವಾ? ನೀವು ಟ್ಯಾಕ್ಸ್ ಕಟ್ತೀವಿ ನಾವು, ಈಗೆಲ್ಲ ಮಾಡ್ಬೇಕಲ್ಲ. ಹೇಳಿದೀವಿ, ಏನ್ ಮಾಡೋದು? ಮೊನ್ನೆ ಹೇಳಿದ್ರೆ ಸರಿ ಆಗಿದೆ. ಯಾರಿಂದ ಸರಿ ಆಗಿದೆ?
ನೀವು ಮಾಡಿದ್ಮೇಲೆ ಅದೇ ನಿಮ್ಮ ಪಕ್ಷವರು ಬಂದು ಎಲ್ಲ ವಿಡಿಯೋ ಮಾಡಿ ಹೇಳಿದಾಗ ಯಾರು ನಮ್ಮ ಪಕ್ಷದವರು ಅಂದ್ರೆ KRS ಪಾರ್ಟಿ ಇದೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ KRS ಪಾರ್ಟಿಗೆ. KRS ಪಾರ್ಟಿಗೆ ತುಂಬಾ ಥ್ಯಾಂಕ್ಸ್. ನಮ್ಮ ಕೇಳ್ಬಿಟ್ಟು ಹೇಳ್ಸ್ಕೊಬೇಕು ನೋಡಿ ನಿಮ್ಗೆ. ಇದು ಮಾಡಿ. ಎಲ್ಲ ಕೇಳ್ಬಿಟ್ಟು ಹೇಳ್ಸ್ಕೊಬೇಕು. ಓಕೆ ಥ್ಯಾಂಕ್ ಯು. ಹಾಂ ಇವರೆಲ್ಲಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಆಚೆ ಹೋಗಿದ್ದಂಗೆ ಅವರು ಎಲ್ಲ ಆಚೆ ಹೋಗಿದ್ದಂಗೆ. ಅವ್ರಿಗೆ ಯಾಕೆ ಭಯ ಆತದ ಪಾಪ. ಬಿಡಿ ಬನ್ನಿ ಸರ್, ಬನ್ನಿ ಸರ್, ಅವ್ರಿಗೆ ಬೇಡ ಸರ್, ಬನ್ನಿ ಇಲ್ಲಿ ಬನ್ನಿ ಸರ್, ಸರ್ ಬನ್ನಿ ಸರ್, ಒಂಚೂರು ಇದ್ರ ಬಗ್ಗೆ ಒಂದು 4 ಮಾತು ಹೇಳಿ ಸರ್. ಏನು ಅನಿಸ್ತು ನಿಮಗೆ? ಚೆನ್ನಾಗಿ ಮೊದಲು ಹೆಂಗಿತ್ತು? ಎಲ್ಲ ಕೆಟ್ಟೋಗಿತ್ತು, ರೋಡ್ ಎಲ್ಲ ಚೆನ್ನಾಗಿರ್ಲಿಲ್ಲ, ತೊಳೆ ನೀರೆಲ್ಲ ಬಂದಿರ್ತಿರ್ತಿಲ್ಲ. ಇವಾಗೆಲ್ಲ ಚೆನ್ನಾಗಿದೆ, ಹಾಂ ನಾವು ಆರಾಮಾಗಿದೆ ಸರ್. ಡಸ್ಟ್ ಏನು ಬರ್ತಾ ಇಲ್ಲ. ಫಸ್ಟ್ ಧೂಳೆಲ್ಲ ಜಾಸ್ತಿ ಬರ್ತಾ ಇತ್ತು, ಇವಾಗೆಲ್ಲ ಆ ಥರ ಇದೆ. ಮತ್ತೆ ನೀರು ನಿಂತ್ಕೊಂಡಾಗ ನೀರೆಲ್ಲ ಹಾಕ್ಬಿಡ್ತಿರ್ಲಿಲ್ಲ ನಿಮ್ಗೆ? ಎಲ್ಲ ಇಲ್ಲಿ ನೀರೆಲ್ಲ ಹಾಕಿತ್ತು. ಮತ್ತೆ ಈಗ ನೀವು ಬಟ್ಟೆ ಎಲ್ಲ ಡಿಸ್ಪ್ಲೇ ಹಾಕ್ತಿದ್ರಲ್ಲ, ಅಲ್ಲಿ ಬಟ್ಟೆ ಹಾಳಾಗ್ತಿಲ್ವಾ? ಹಾಳಾಗ್ತಿತ್ತು, ಎಲ್ಲ ಸರಿಯಾಗಿದೆ. ಧೂಳು ಕಂಟ್ರೋಲ್ ಆಗಿದೆ. ಧೂಳು ಬೇಕಾಗಿರೋ ನೀರು ಕುಡಿಯೋದ್ರಿಂದ ಎಲ್ಲ ವಾಹನ ಎಲ್ಲ ಬಂದು ಕೆಲಸ ಮಾಡಿಲ್ಲ, ನೀರೆಲ್ಲ ಹಾಕ್ತಾ ಇದ್ದೀವಿ. ಸ್ನೇಹಿತರೆ, ಇದು KRS ಪಕ್ಷದ ಪ್ರಾಮಾಣಿಕ ಹೋರಾಟದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇದೊಂದೇ ಅಲ್ಲ, ನಾವು ಇನ್ನೂ ಸಾವಿರಾರು ಸಮಸ್ಯೆಗಳ ಕುರಿತು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಒಟ್ಟಾರೆ ಈ ವ್ಯವಸ್ಥೆ, ಕಾನೂನು, ನ್ಯಾಯಾಂಗ ಇದೆಲ್ಲದರ ಮಧ್ಯೆ ಏನಾದ್ರು ಇದೊಂದು ಸ್ವಲ್ಪ ಏನ್ ಹೇಳ್ತೀವಿ ನಿಮ್ಗೆ ಗೊತ್ತಿದೆ ಅಲ್ಲ, ಎಳೆಯುತ್ತೆ, ಡಿಲೇ ಆಗುತ್ತೆ. ಆದ್ರೂ ಈ ತರದ ಬೇರೆ ಬೇರೆ ರೂಪದಲ್ಲಿ ಮೊನ್ನೆ ಲೋಕಾಯುಕ್ತಕ್ಕೆ ನಾವು ದಾಳಿ ಮಾಡಿದ್ವಿ, ನಿಮ್ಗೆ ಗೊತ್ತಿದೆ. ನಮ್ಗೆ ಸುಮಾರು 16 ಜನದ ಮೇಲೆ ಈಗ FIR ಆಗಿದೆ ನಮ್ಮ ಮೇಲೆ. ಈ ತರದ್ದು, ಯಾಕಂದ್ರೆ ಇದನ್ನೆಲ್ಲ ನಾವು ಎದುರಿಸಬೇಕಿದೆ. FIR ಆದ್ರೆ ನಿಮ್ಗೆ ಗೊತ್ತು, ಮೇಲು ಇನ್ನೊಂದು ಮತ್ತೊಂದು ಕಾನೂನು ಇದೆಲ್ಲ ಹೇಗಿರುತ್ತೆ, ಪ್ರೊಸೀಜರ್ಗಳು ಅಂತೆಲ್ಲ ಗೊತ್ತಿದೆ. ಹಂಗಾಗಿ ನಿಮ್ಮ ಸಹಕಾರ ಮತ್ತು ಸಹಾಯ ನಮ್ಗೆ ತುಂಬಾ ಅಗತ್ಯ. ಮತ್ತು ದಯಮಾಡಿ ನೀವು ಬನ್ನಿ, ಹೋರಾಡೋಣ ಜೊತೆಯಲ್ಲಿ. ಏನಾಗಲ್ಲ, ಇದು ಜೀವನ, ನಿರಂತರ ಒಂದು ಹೋರಾಟವೇ ಜೀವನ. ಆ ಕಾರಣಕ್ಕೆ ಒಂದು ಒಳ್ಳೆ ಬದುಕೋದು 2 ರೀತಿ ಇರುತ್ತೆ. ಬದುಕು ಸಾಮಾನ್ಯವಾಗಿ, ಬೇರೆಲ್ಲ ಸಾಮಾನ್ಯವಾಗಿ ಬದುಕೋದೊಂದು, ಮತ್ತೆ ಬದುಕನ್ನ ಅರ್ಥಪೂರ್ಣವಾಗಿ ಬದುಕೋ ರೀತಿ ಅಂದ್ರೆ 2 ತರ ಇರುತ್ತೆ. ಅಂತ ನಿಮ್ಗೆ ತುಂಬಾ ವಿಸ್ತೃತವಾಗಿ ಹೇಳಕ್ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನೀವು ಆ ಒಂದು ಬದುಕನ್ನ ಅರ್ಥಪೂರ್ಣ ಹೇಗ್ ಮಾಡಿಸ್ಕೋಬಹುದು ಅಂದ್ರೆ ಈ ರೀತಿ. ಆ ಕಾರಣಕ್ಕೆ ನೀವೆಲ್ಲ ನಮ್ ಜೊತೆ ಬನ್ನಿ, ಕೈ ಜೋಡಿಸಿ. ಅಟ್ಲೀಸ್ಟ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ತೊಗೊಳ್ಳಿ, ಇಟ್ಕೊಳ್ಳಿ. ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ದಯಮಾಡಿ ನಿಮ್ಮ ಒಂದು ನಮ್ದು KRS ಪಾರ್ಟಿ ಅಂತ ಹೊಡೆದ್ರೆ, ಗೂಗಲ್ ಮಾಡಿದ್ರೆ ನಮ್ದು ಏನೋ ಸ್ಕ್ಯಾನರ್ ಬರುತ್ತೆ, ಡೊನೇಷನ್ ನೀಡಿ. ಆದಷ್ಟು ನಿಮ್ ಕಡೆಯಿಂದ ಬೇರೆ ಬೇರೆ ರೀತಿ, ಅಥವಾ ನಿಮ್ಗೆ ಯಾರೋ ಹೋರಾಟಕ್ಕೆ ಇಚ್ಚಿದ್ರೆ, ಸಮಯ ಇದ್ದವ್ರು ನಮ್ಮ ಜೊತೆ ಬನ್ನಿ. ಹೋರಾಟಕ್ಕೆ ಇಚ್ಚಿದವ್ರನ್ನ ನಮಗೆ ಕಳಿಸ್ಕೊಡಿ, ನಮ್ಗೆ ಮೆಸೇಜ್ ಮಾಡಿ, ನಂಬರ್ಗಳನ್ನ ಅವ್ರ ಜೊತೆ ಹೋಗಿ ಮಾತಾಡ್ತೀವಿ. ದೊಡ್ಡ ಒಂದು ಪಡೆಯನ್ನ ನಾವು ಕಟ್ಕೊಂಡು, ಒಂದು ಸಮರ್ಥ ಪಡೆಯನ್ನ ಕಟ್ಕೊಂಡು ಒಂದು ಸ್ವಸ್ಥ ಸಮಾಜವನ್ನು ಹುಟ್ಟಾಕೋಲಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಇದ್ದಾರೆ ನಾಗಭೂಷಣ್ ಅವರು. ಇಲ್ಲೇ ಅಂಗಡಿ ಪಾಪ ಅವರೇ ಇದಕ್ಕೆ ಮಾಡೋಣ ಅಂತ ಹೇಳಿ ಮಾಡಿಸಿದ್ದು. ಮತ್ತೆ ಈ ನಮ್ಮ ಜೊತೆ ಇರುವಂತ ವೈರೇಶ್ ಅವರು, ಮಲ್ಲಿಕಾರ್ಜುನ್ ಅವರು, ನಮ್ಮ ಗೋವಿಂದರಾಜ್ ಅವರು ಎಲ್ಲ ಇದ್ದಾರೆ. ಮತ್ತು ನಮ್ಮ ಮಂಜು ಇದ್ದಾರೆ. ಮುಖ್ಯವಾಗಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮೆಲ್ಲ ಎಂಡ್ ಮಾಡ್ತೀವಿ. ನಮಸ್ಕಾರ.